ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ನಾನಿವತ್ತು ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀನಿ. ಎಕ್ಸಿಬಿಷನ್ಗೆ ಯಾರ್ಯಾರೆಲ್ಲ ಹೋದ್ವಿ, ಏನು ನೋಡಿದ್ವಿ, ಏನು ತಿಂದೆ, ಏನೆಲ್ಲ ತೊಗೊಂಡೆ ನಾನು ಎಲ್ಲ ಡೀಟೇಲಾಗಿ ಹೇಳ್ತೀನಿ, ಬನ್ನಿ. ಸೊ ನಾವು ಮನೆ ಬಿಡೋ ಅಷ್ಟೊತ್ತಿಗೆ 7 ಗಂಟೆ 7 ಕಾಲು ಆಗಿತ್ತು. ಕಾರಲ್ಲಿ ಹೋಗ್ತಾ ಇದ್ವಿ. ಯಾರ್ಯಾರು ಹೋಗ್ತಾ ಇದ್ವಿ ಅಂದರೆ ನಾನು, ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡು ಮತ್ತು ಅವರಿಬ್ಬರು ಮಕ್ಕಳು. ಒಬ್ಬ ಅಳಿಯ ಆಗಬೇಕು, ಒಬ್ಬಳು ಸೊಸೆ ಆಗಬೇಕು. ಸೊ ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು, ಆ ಚಿಕ್ಕ ಮಕ್ಳ ಹತ್ರ ಮಾತಾಡಿಕೊಂಡು, ನನ್ನ ಸೊಸೆ ಅಂತೂ ಈ ಕಡೆನೇ ನೋಡ್ತಿದ್ದಾಳೆ ನೋಡಿ. ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮಾತಾಡ್ಕೊಂಡು ಹೋಗೋಷ್ಟೊತ್ತಿಗೆ ಎಕ್ಸಿಬಿಷನ್ ಪ್ಲೇಸೇ ಬಂತು. ಸೊ ಬಂದಿದ ತಕ್ಷಣ ಅಣ್ಣ ಪಾರ್ಕಿಂಗ್ ಮಾಡಕ್ಕೆ ಹೋದ್ರು. ಪಾರ್ಕಿಂಗ್ ಮಾಡಿ ಬಂದಿದ ತಕ್ಷಣ ಒಳಗಡೆ ಹೋಗ್ತಾ ಇದ್ವಿ. ಒಳಗಡೆ ಹೋಗೋಕ್ಕೂ ಮುಂಚೆ ನೋಡಿ ನಮ್ಮ ಇಬ್ಬನಿ ಎಷ್ಟು ಖುಷಿಯಾಗೋಳೆ. ಮನ್ವಿತ್ ನೋಡ್ರಿ ಹೇಗಿದ್ದಾನೆ, ಗರುಡ ನೋಡಿ ಹೇಗಿದೆ, ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಟಿಕೆಟ್ ತೊಗೊಂಬರಕ್ಕೆ ಹೋಗಿದ್ರು. ಅವ್ರು ಟಿಕೆಟ್ ತೊಗೊಂಬರಕ್ಕೆ ಹೋದಾಗ ನಾನು ಸುತ್ತಮುತ್ತ ಹೇಗಿದೆ ಇದು ಆ ಥರ ಎಲ್ಲ ಪ್ಲೇಸ್ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಜನ ಬಂದಿದ್ದಾರೆ. ನಾನು ನನ್ನ ಫ್ರೆಂಡ್ ಮಾತ್ರ ಇಲ್ಲಿ ನಿಂತಿದ್ದೀವಿ. ಫೈನಲಿ ಟಿಕೆಟ್ ತೊಗೊಂಬಂದರು ಎಂಟ್ರೆನ್ಸ್ ಫೀಸ್ದು. ಸೊ ಹಾಗೆ ಒಂದೊಂದೇ ಮೆಟ್ಲಕ್ಕೆ ಇಳ್ಕೊಂಡು ಇಬ್ಬನಿ ಹೋಗ್ತಾ ಇದ್ದಾಳೆ. ಸೊ ನಾವೆಲ್ಲರೂ ಹೋದ್ವಿ. ಹೋಗ್ತಾ ಇದ್ದಂಗೆ ಫಸ್ಟ್ ನಮಗೆ ಕಾಣಿಸಿದ್ದೆ ತಾಜ್ ಮಹಲ್ ಫೋಟೋಸ್. ಎಲ್ಲ ಫೋಟೋಸ್ ಹಾಕಿದ್ದಾರೆ ಸುತ್ತಮುತ್ತ. ಮೋಟು ಪತ್ಲು ಫೋಟೋ ಹತ್ರ ಇಬ್ಬನಿ ಮತ್ತು ಮನ್ವಿತ್ ಇಬ್ಬರು ತೆಗೆಸ್ಕೊಂಡ್ರು ಫೋಟೋ. ಸ್ಪೈಡರ್ ಮ್ಯಾನ್ ಹತ್ರನೂ ಹಂಗೆ ಫೋಟೋ ಎಲ್ಲ ಇಟ್ಕೊಂಡ್ವಿ. ಅದಾದ್ಮೇಲೆ ನೋಡಿ ಇದು ಯಾವುದೋ ಕೈ ಸ್ಟ್ಯಾಚು ನೋಡಿ ದೆವ್ವ ಥರ ಇದೆ, ಅದನ್ನು ಸಹ ಇಟ್ಕೊಂಡಿದ್ದೀನಿ. ಸೊ ಒಳಗಡೆ ಹೋದ್ವಿ. ಸೀದಾ ಇಲ್ಲಿಂದ ಇರೋದು ಕತೆ ಶುರುವಾಗಿರೋದು. ಇಲ್ಲಿ ನೋಡಿ ಪೆಂಗ್ವಿನ್ ಎಷ್ಟು ಚೆನ್ನಾಗಿದ್ದಾವೆ. ಅದೆಲ್ಲ ಹೆಂಗೆ ಆಟೋಮೆಟಿಕ್ ಸೆಟ್ ಮಾಡಿದಾರಪ್ಪ, ಎಷ್ಟು ಚೆನ್ನಾಗಿದೆ. ಒಂಥರ ಯಾವುದೋ ವರ್ಡಿಗೆ ಬಂದಿರೋ ಥರ ನಮ್ಗೆ ಅನ್ನಿಸ್ತಾ ಇದೆ. ನಮ್ಮ ರಾಷ್ಟ್ರೀಯ ಪಕ್ಷಿ ಇದೆ ನವಿಲು. ಅದಾದಮೇಲೆ ಇದೇನಿದು ಪಾರಿವಾಳ ಅನಿಸುತ್ತೆ, ಪಾರಿವಾಳ ಇದೆ. ಎಲ್ಲ ನೋಡೋಕೆ ಎಷ್ಟು ಚೆಂದ ಅಲ್ವಾ. ಗಿಣಿ ಎಲ್ಲ ಇತ್ತು. ಹಂಗೆ ಫ್ಯಾಮಿಲಿ ಫೋಟೋ ಇಟ್ಕೋತಾ ಇದ್ದಾರೆ ನನ್ನ ಫ್ರೆಂಡು ಮತ್ತು ಅವ್ರ ಹಸ್ಬೆಂಡು. ನಾನೇ ಫೋಟೋ ತೆಗೆಸ್ತಿದ್ದೆ, ಹಂಗೆ ನಾನು ಫೋಟೋ ತೆಗೆಸ್ಕೊಂಡೆ. ನೋಡಿ ಇದು ಕಾಣ್ತಾ ಇದೆಯಲ್ಲ, ಇದು ಗೂಬೆ ಹತ್ರ ಅವ್ರ ಅಪ್ಪಾಜಿ ಅವ್ರಿಗೆ ತೋರಿಸ್ತಾ ಇದ್ದಾರೆ. ನೋಡೋ ಮನ್ವಿತ್ ಇದು ಗೂಬೆ ಫೋಟೋ ಅಂತ ತೋರಿಸ್ತಾ ಇದ್ದಾರೆ. ಹಾಗೆ ಅಲ್ಲೊಂದು ಪಿಕ್ ತೊಗೊಂಡ್ವಿ ಫ್ಯಾಮಿಲಿ ಫೋಟೋನ. ಇಬ್ಬನಿಗೆ ಅವ್ರ ಅಪ್ಪ ಹೇಗೆಲ್ಲ ಫೋಟೋ ತೆಗೆಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಮುಂದೆ ಹೋದರೆ ಇಲ್ಲೊಂದು ಪಕ್ಷಿ, ಇದು ಏನು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಅದು ತಲೆ ತಿರುಗ್ತಾನೆ ಇದೆ. ನನಗೆ ಬೇಡ, ನನಗೆ ಊಟ ಬೇಡ ಅಂತ ಏನೋ ಅಂತ ಇದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಆಮೇಲೆ ಈ ಕಡೆ ನೋಡ್ರಿ ಉಷ್ಟ್ರ ಪಕ್ಷಿ ಹೆಂಗಿದೆ, ಇದ್ರ ಮೊಟ್ಟೆ ಎಲ್ಲ ಎಷ್ಟು ದಪ್ಪ ಇರುತ್ತಲ್ವ. ಅದಾದಮೇಲೆ ಇದೊಂಥರ ಲವ್ ಬರ್ಡ್ ಇರಬೇಕು, ಗಿಣಿ. ಇದಾದಮೇಲೆ ಮರ್ಕುಟಿಕ. ಇದು ನಮ್ಮೂರ ಸೈಡಲ್ಲೆಲ್ಲ ಎಲ್ಲ ಸೈಡಲ್ಲೂ ಇರುತ್ತೆ. ಮರ್ಕುಟಿಕ ನೋಡಿ ಎಷ್ಟೊಂದು ದಿನ ಆಗಿತ್ತು. ಮರ್ಕುಟಿಕ ನೋಡಿ ಫುಲ್ಲು ಖುಷಿ ಆಗೋಯ್ತು. ಎಲ್ಲ ಒಂಥರ ಹಳ್ಳಿ, ನಮ್ಮ ಊರಲ್ಲಿ ಏನೇನು ನೋಡಿದ್ವು ಅದೆಲ್ಲ ನೋಡ್ತಾ ಇದ್ದೀವಿ ಅನ್ನೋ ಫೀಲಿಂಗು. ಆಮೇಲೆ ಇದು ಏನೋ ಇದೆ, ನನಗಂತೂ ಗೊತ್ತಾಗ್ತಾ ಇಲ್ಲ. ಅದಾದಮೇಲೆ ಇಲ್ಲಿ ನೋಡಿ ಇದು ಹೆಬ್ಬಾವು ಅನ್ಸುತ್ತೆ. ಇದು ಮರಕ್ಕೆಲ್ಲ ಸುತ್ಕೊಂಡಿರೋದು. ಎಷ್ಟು ಆ ಕಲರ್ ನೋಡಿ, ಗ್ರೀನು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಕಲರು. ಅಪ್ಪ ಹ್ಯಾಟ್ಸ್ ಆಫ್ ಹೇಳಬೇಕು ಇದನ್ನೆಲ್ಲ ಡೆಕೋರೇಷನ್ ಇದೆಲ್ಲ ಮಾಡಿರೋರ್ಗೆ. ಇದು ನೋಡಿ ಮೊಸಳೆ, ಒಂಥರ ನಾನು ಅದನ್ನ ನೋಡ್ತಾ ಇದ್ದೆ ಸ್ನೇಹಿತರೆ. ಮೊಸಳೆನೇ ನೋಡ್ತಾ ಇದ್ರೆ ಒಂಥರ ಎದುರಿಗೆ ನಿಂತಿರೋರ್ಗೆ ತಿಂತಾ ಇದ್ದೇನಪ್ಪ, ತಿನ್ನುತ್ತೇನೋ ಈಗ ಕೈ ಇಟ್ರೆ ಅನ್ನೋ ಥರ ಫೀಲಿಂಗ್ ನನಗಂತೂ. ಆ ಅಣ್ಣ ಮುಟ್ಟಿ ನೋಡ್ತಾ ಇದ್ರು. ಇದಾದ್ಮೇಲೆ ಈ ಕಡೆ ಬಾತುಕೋಳಿ. ಇದಾದ್ಮೇಲೆ ನೀರಲ್ಲಿದೆ ಆನೆ ಬಾತುಕೋಳಿ. ಮತ್ತು ಇಲ್ಲೊಂದು ಫೋಟೋ ತಕ್ಕೊಂಡ್ವಿ. ಆನೆ ನೋಡಿ ಅದು ಎಷ್ಟು ಚೆನ್ನಾಗಿ ನೀರು ತಗೊಂಡು ಆ ಬಾತುಕೋಳಿಗೆ ಇದು ಮಾಡ್ತಾ ಇದೆ. ಯಪ್ಪ ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಇದಾದ್ಮೇಲೆ ಇನ್ನೂ ಒಳಗಡೆ ಹೋದ್ವಿ. ಒಳಗಡೆ ಹೋಗ್ತಾ ಇಲ್ಲೆಲ್ಲ ಚಿಂಪಾಂಜಿ ಫೋಟೋ, ಫ್ಲವರ್ಸ್ದು ಇನ್ನೂ ಏನೇನೋ ಹಾಕಿದ್ದಾರೆ. ಇಲ್ಲಿ ನೋಡಿ 20 ರೂಪೀಸ್ದೆಲ್ಲ ಏನೇನೋ ಐಟಮ್ಸ್ ಇದೆ. 10 ರೂಪೀಸು, 20 ರೂಪೀಸು, 30 ರೂಪೀಸ್ ಇದೆಲ್ಲ ನಾವು ಆಮೇಲೆ ಶಾಪಿಂಗ್ ಮಾಡಿದ್ವಿ. ಏನು ತಗೊಳ್ಳಿಲ್ಲ, ಸುಮ್ಮನೆ ನೋಡಿದ್ವಿ. ನೋಡಿ
ಸ್ವಲ್ಪ ಎಲ್ಲ ಏನೇನೋ ಉಪ್ಪಿನಕಾಯಿ ಹಪ್ಪಳ ಅದು ಇದು ಎಲ್ಲ ವೆರೈಟಿ ಟೇಸ್ಟ್ ಮಾಡಿ ಅಂತ ಇಟ್ಕೊಂಡಿದ್ದಾರೆ. ಅವರಂತೂ ಬರೋ ಜನಗಳಿಗೆಲ್ಲ ಬನ್ನಿ 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 ಅಂತ ಕರೆಯೋರು, ಸ್ವಲ್ಪ ಟೇಸ್ಟ್ ಮಾಡಿ ಅಂತ ಕೇಳಿದ್ರು. ಆದರೆ ಯಾರೂ ಟೇಸ್ಟೇ ಮಾಡ್ತಾ ಇರಲಿಲ್ಲ, ಯಾರೋ ಎಲ್ಲೋ ಅಪರೂಪ ಸ್ವಲ್ಪ ಜನ ಅಷ್ಟೇ. ಇಲ್ಲೊಂದು ಪಾಪು ಹೋಗ್ತಾ ಇತ್ತು, ಈ ಪಾಪು ತಿರುಗುತ್ತೇನೋ ಅಂತ ಹಂಗೆ ವಿಡಿಯೋ ಮಾಡ್ಕೊಂಡೆ, ಆ ಪಾಪು ತಿರುಗಲೇ ಇಲ್ಲ. ಇದಾದ್ಮೇಲೆ ಈ ಅಣ್ಣ ಏನೋ ನೋಡ್ತಾ ಇತ್ತು, ಕಾರಿಗೆ ಸಂಬಂಧಪಟ್ಟಿದ್ದೇನೇನೋ ಐಟಮ್ಸ್ ಇತ್ತು ಎಲ್ಲ ಹಾಗೆ ನೋಡ್ತಾ ಇದ್ರು. ಆಮೇಲೆ ಬಾಯ್ಸ್ಗೆ ಬೆಲ್ಟ್ಗಳು, ಬ್ಯಾಗ್ಸ್ ಇದೆ ನೋಡಿ, ಬ್ಯಾಗ್ ಎಲ್ಲ ಇದೆ, ರಾಜಸ್ಥಾನಿ ಸೈಡ್ ಬ್ಯಾಗ್ ಇದಾವೆ. ಎಷ್ಟೆಲ್ಲ ಇದೆ ಅಂದರೆ ಐಟಮ್ಸು, ಅದು ನೋಡೋಕ್ಕೆ ಕನ್ಸೋದು. ಮತ್ತೆ ಇಲ್ಲಿ ಬಂದರೆ ಚಕ್ಲಿ, ಅದು ಇದು ನಿಪ್ಪಟ್ಟು, ಬೆಣ್ಣೆ ಮುರುಕು, ವೆರೈಟಿ ಏನೇನೋ ಕಡ್ಡಿ ಚಿಪ್ಸು, ಅದು ಇದು ಎಲ್ಲ ಅಪ್ಪ. ಹೆಣ್ಣು ಮಕ್ಕಳ ಫೇವ್ರೇಟು ಪಲಾವ್ ಐಟಮ್ಸ್ ಇತ್ತು. ಪಿಂಗಾಣಿ ಜಾರ್ಸು, ಬೌಲ್ಸು, ಇನ್ನೂ ಏನೇನೋ ಜಾರ್ಸ್ ಎಲ್ಲ ಇತ್ತು, ಅದೆಲ್ಲ ನೋಡ್ಕೊಂಡೋದ್ವಿ. ಆದರೂ ನಾನೇನೋ ತೊಗೊಂಡಿದ್ದೀನಿ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಮತ್ತು ಇನ್ನೊಂದು ಹತ್ರ ಒಳಗೋದ್ವಿ, ಇಲ್ಲೆಲ್ಲ ಬರೀ ಗೇಮ್ಸೇ ಇತ್ತು. ಎಲ್ಲ ಲೋಟಸ್ ಎಲ್ಲ ಗೇಮು, ರಿಂಗ್ ಎಸೆಯೋದು, ಆಮೇಲೆ ಬಾಲ್ಗಳು ಹಾಕೋದು, ಇಲ್ಲೆಲ್ಲ ಒಂದು 5-6 ಕೊಟ್ಟಿರ್ತಾರೆ, ಅದನ್ನ ಹಾಕೋದು, ಪಿಸ್ತೂಲ್ ಹೊಡೆಯೋದು ಬಲೂನ್ಗೆ. ಇದೆಲ್ಲ ನಾವು ನಮ್ಮೂರಲ್ಲಿ ಆಡಿದ್ದೀವಿ. ನಾವು ಕಡಲೆಕಾಯಿ ಮಂಡಿಲಿ ಆಡ್ತಾ ಇದ್ವಿ. ಆದರೆ ಪ್ರತಿ ಸರಿನೂ ಏನು ಗೆಲ್ತಾನೆ ಇರಲಿಲ್ಲ. ಏನಾದರೂ ಒಂದು ಬಾಕ್ಸ್ ಕೊಡೋರು, ಇಲ್ದಿರೆ ಒಂದು ಮರ ಕೊಡೋರು, ಅಥವಾ ಏನಾದರೂ ಒಂದು ಉಂಡಿ ಕೊಡೋರು. ಇಷ್ಟು ಬಿಟ್ರೆ ನಾವು ಇದೇನು ದೊಡ್ಡ ಐಟಮ್ಸ್ ಗೆಲ್ತಾನೆ ಇರಲಿಲ್ಲ. ಚಿಕ್ಕ ಮಕ್ಳದ್ದು ಬಬಲ್ಸ್ ಬಿಡೋದು ಇಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನನಗೆ ಒಂಥರ ಖುಷಿ ಆಗೋದು ಇದನ್ನು ನೋಡಿ. ಚಿಕ್ಕ ಮಕ್ಳು ಆಡೋದು, ರಂಕುಲ್ ರಾಟೆ, ಬ್ರೇಕ್ ಡ್ಯಾನ್ಸು ಪ್ರತಿಯೊಂದು ಇತ್ತು. ಆಮೇಲೆ ದೋಣಿ ಇತ್ತು, ಎಲ್ಲ ಇತ್ತು. ಈ ಅಣ್ಣ ಟಿಕೆಟ್ ತಗೋತಾ ಇದ್ರು ನೋಡಿ. ಜೈಂಟ್ ವೀಲ್ ಹೇಗಿದೆ, ಆದರೆ ಜೈಂಟ್ ವೀಲಲ್ಲಿ ಆಡಲಿಲ್ಲ ನಾವು, ಆಡಿದ್ದು ಬ್ರೇಕ್ ಡ್ಯಾನ್ಸು. ಅಣ್ಣ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿ ಕಿರಿಚ್ಕೊಂಡು ಎಂಜಾಯ್ ಮಾಡಿಕೊಂಡು ಬ್ರೇಕ್ ಡ್ಯಾನ್ಸ್ ಎಲ್ಲ ಆಡಿದ್ವಿ. ಅವಳಂತೂ ನನ್ನ ಪಕ್ಕದಲ್ಲಿ, ನನ್ನ ಫ್ರೆಂಡ್ ಅಂತೂ ಫುಲ್ಲು ತಲೆ ಸುತ್ತು ವಾಮಿಟು ಅಂತ ಇದ್ಲು. ಅವಳು ಫಸ್ಟ್ ಟೈಮ್ ಆಡ್ತಾ ಇರೋದು. ನನಗಾಲ ಇದು ಬೇಜಾನ್ ಸತಿ ಆಡಿದ್ದೀನಿ. ಅಣ್ಣನೂ ಅಷ್ಟೇ ಫುಲ್ ಎಂಜಾಯ್ ಮಾಡಿದ್ರು, ಓ ಅಂತಿದ್ರು. ನಾವು ಚೆನ್ನಾಗಿ ಕಿರಿಸ್ತಾ ಇದ್ವಿ. ಇದಾದ್ಮೇಲೆ ನೋಡಿ ಆಲೂಗಡ್ಡೆದು ಇದನ್ನು ತೊಗೊಳ್ಳೋಣ ಅಂತ ಬಂದ್ವಿ. ಇದು ಸ್ವಲ್ಪ ಕಾಸ್ಟ್ಲಿನೇ ಇತ್ತು, ಆದರೂ ಟೇಸ್ಟ್ ನೋಡೋಣ ಫಸ್ಟ್ ಟೈಮ್ ಅಂತೇಳಿ ತೊಗೊಂಡ್ವಿ. ಅವ್ನು ನೋಡಿ ಎಷ್ಟು ಚೆನ್ನಾಗಿ ಇದನ್ನು ಮಾಡ್ತಾಯಿದ್ದಾನೆ. ಅದಕ್ಕೆಲ್ಲ ಏನೇನೋ ಹಾಕಿ ಎಲ್ಲ ಮಾಡಿ ಕೊಟ್ಟ. ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು ಟೇಸ್ಟು. ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು. ಅವ್ನು ನೋಡಿ ಅದನ್ನು ಹೆಂಗೆ ಮಾಡ್ತಾನೆ, ಅದೆಲ್ಲ ಇದು ಮಾಡಿ ಅದಕ್ಕೆಲ್ಲ ಏನೇನೋ ಖಾರದ ಪುಡಿ ಅದು ಇದು ಎಲ್ಲ ಹಚ್ಚಿ, ಆಮೇಲೆ ಬಾಣಲಿಗೆ ಹಾಕಿ ಎಣ್ಣೆಗೆ ಹಾಕಿ ಕರೆದು, ಅದಕ್ಕೆ ಆದಮೇಲೆ ಏನೋ ಸಾಸ್ ಹಾಕಿ ಎಲ್ಲ ಕೊಡ್ತಾನೆ. ಚೀಸ್ ಎಲ್ಲ ಹಾಕಿ ಕೊಡ್ತಿದ್ದಾನೆ. ಇದನ್ನಂತೂ ಅಕ್ಕಪಕ್ಕ ಎಷ್ಟು ಜನ ಒಬ್ಬೊಬ್ರು 4, 5, 3 ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂತಾಯಿದ್ರು. ಅದಾದಮೇಲೆ ಇಬ್ಬನಿ ಮನ್ವಿತ್ತು ಮತ್ತು ಅವಣ್ಣ ಹೋಗಿ ಟ್ರೈನ್ ಆಡ್ತಾಯಿದ್ರು. ಅದು ನನಗೆ ಕ್ಲಿಪ್ ತಗೊಂಡೆ. ಬಾಯ್ ಅಂತ ಅಂತಿದ್ದಾರೆ ನೋಡಿ. ಇಬ್ಬನಿ ಎಷ್ಟು ಖುಷಿ ಆಗೋಳೆ, ನನ್ನ ಸೊಸೆ ಅವಳು ಫುಲ್ ಖುಷಿ. ಆದಮೇಲೆ ಇಬ್ಬನಿ ಮತ್ತು ಮನ್ವಿತ್ತು ನಾವು ಎಲ್ಲ ಸೇರಿಕೊಂಡು ಸ್ವೀಟ್ ಕಾರ್ನ್ ತಿಂದ್ವಿ. ಸೊ ಅವ್ರದ್ದು ಮಾತ್ರ ಇದು ರೀಲ್ಸ್ ಮಾಡ್ತಾಯಿತ್ತು ಒಂದು ಹುಡುಗಿ, ಅದು ನನಗೆ ಕ್ಲಿಪ್ ತಗೊಂಡೆ. ಹಾಗೆ ಎಲ್ಲ ಫೋಟೋಸ್ ಎಲ್ಲ ಹಿಡಿದಿದ್ನಲ್ಲ, ಅದೆಲ್ಲ ಒಂದೊಂದೇ ಹಾಕಿದ್ದೀನಿ, ನೋಡ್ಕೊಳ್ಳಿ. ನಾನು ಪಿಂಗಾಣಿ ಸ್ವಲ್ಪ ಎಲ್ಲ ಐಟಮ್ ತೊಗೊಂಡಿದ್ದೀನಿ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಪ್ಲೀಸ್ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಈ ಥರ ಎಲ್ಲಾದರೂ ಹೋಗಿದ್ರೆ ಕಮೆಂಟ್ ಮಾಡಿ ನನಗೂ ಹೇಳಿ. ಥ್ಯಾಂಕ್ ಯು ಆಲ್. ಬಾಯ್.